ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ವಿ ಆರ್ ಗೋಯಿಂಗ್ ಟು ಸಮ್ವೇರ್. ಗೆಸ್ ಮಾಡಿ ಎಲ್ಲೋಗ್ತಿದ್ದೀವಿ ಅಂತ. ಎಲ್ಲೋಗ್ತಿದ್ದೀವಿ ಅಂದರೆ ಇವತ್ತು ಟೆಂಪಲ್ ರನ್ ಇರುತ್ತೆ. ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ನೋಡಿ ಎಂಜಾಯ್ ಮಾಡಿ. ಅಪ್ಪ ಮಗ ಇಬ್ಬರು ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ ಜೋಶಲ್ಲಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇಸ್ ಬಂದರೆ ಫುಲ್ ಲಿಯೋ ಅವ್ರ ಅಪ್ಪ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಅವರಪ್ಪ ಕೂಡ ಅವನಿಗೆ ಟೈಮ್ ಕೊಡ್ತಾರೆ. ಹೊರಗಡೆ ಕರ್ಕೊಂಡು ಹೋಗೋದು, ಅವ್ನು ಎಂಜಾಯ್ ಮಾಡಬೇಕಷ್ಟೇ ಅವ್ರಿಗೆ. ಸೊ ನಾವು ಎಷ್ಟೋ ದಿನ ಆಗಿದೆ ಟೆಂಪಲ್ಗೆ ಹೋಗಿ. ಅದು ವಿ ಆರ್ ಗೋಯಿಂಗ್ ಟು ಕಬ್ಬಾಳಮ್ಮ ಟೆಂಪಲ್ ಟುಡೇ. ಸೊ ಬನ್ನಿ, ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಲೊಕೇಶನ್ ಹಾಕೊಂತಿದ್ದೀವಿ. ಕನಕಪುರ ಹತ್ರ ಇರೋದು ಕಬ್ಬಾಳಮ್ಮ ಟೆಂಪಲ್, ಮೈಸೂರು ರೋಡಲ್ಲಿ. ವಿ ಆರ್ ಗೋಯಿಂಗ್ ದೇರ್. ನೋಡಿರ್ತೀರ, ಅದು ತುಂಬ ಫೇಮಸ್ ಟೆಂಪಲ್ ಅದು ಅಲ್ವಾ. ಸೊ ಇನ್ನೂ ಒಂದು ರೌಂಡ್ ನಿದ್ದೆ ಮಾಡಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿ ಮಲಗಿ ಮತ್ತೆ ಎದ್ದು ನಿದ್ದೆ ಗಣ್ಣಲ್ಲಿದ್ದಾನೆ ಇವಾಗ. ಮಲ್ಕೊಲಿಯೋ, ನಿನ್ನ ಮನೇಲೆ ಬಿಟ್ಬಿಟ್ಟು ಬರ್ಬೇಕಿತ್ತಲ್ವ ಲಿಯೋ? ಅಮ್ಮ ಏನಮ್ಮ? ಏನಿಲ್ವಾ? ಸರಿ ಮಗ್ನೆ, ಎಂಜಾಯ್ ಮಾಡ್ಕೊಂಬಾ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮಗ್ನೆ, ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ನೋ ಅಬೌಟ್ ಕಬ್ಬಾಳಮ್ಮ? ನನ್ನ ಮುಖದಲ್ಲಿ ನೀವು ನೋಡಿ ಎಷ್ಟು ಖುಷಿ ಇದೆ ಅಂತ. 20 ಸತಿ ಹೇಳ್ಬಿಟ್ಟಿದ್ದೀನಿ ಕಬ್ಬಾಳಮ್ಮ ಟೆಂಪಲ್, ಕಬ್ಬಾಳಮ್ಮ ಟೆಂಪಲ್ ಅಂತ. ಈ ಸತಿ ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನೀವು ನಮ್ಮ ಜೊತೆ ಜಾಯ್ನ್ ಆಗಿ. ಯಾರ್ಯಾರು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀರಾ ಕಮೆಂಟ್ ಮಾಡಿ. ಯಾರ್ಯಾರಿಗೆಲ್ಲ ಕಬ್ಬಾಳಮ್ಮ ದೇವಿ ಇಷ್ಟನೋ ಅವರೆಲ್ಲ ಒಂದು ಲೈಕ್ ಹಾಕಿ, ಓಕೆನಾ? ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಮಾತ್ರ ಸುಮ್ಮನೆ ಅಲ್ಲಿ ಹೋಗೋಕ್ಕಾಗಲ್ಲ, ದೇವ್ರು ಕರೆದ್ರೇ ಹೋಗೋಕ್ಕಾಗುತ್ತೆ. ಎಲ್ಲಿ ಆದ್ರೂ, ಯಾವ ಟೆಂಪಲ್ ಆದ್ರೂ ಅಷ್ಟೇ, ದೇವ್ರು ಕರೆದ್ರೇ ನಾವು ಅಲ್ಲಿ ಹೋಗೋಕ್ಕಾಗುತ್ತೆ. ನಾನು ಎಷ್ಟೋ ಸಲ ಹೋಗ್ಬೇಕು ಅಂದ್ಕೊಂಡು ಇವ್ರನ್ನ ಬನ್ನಿ ಅನ್ನುವಾಗಲೇ ಏನೋ ಒಂದು ಇರ್ತಿತ್ತು, ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸದ್ಯ ಇವಾಗ ಕೂಡ ಬಂದಿದೆ. ಫಸ್ಟ್ ಟೈಮು ನನ್ನ ಫ್ರೆಂಡ್ ಕಬ್ಬಾಳಮ್ಮ ಟೆಂಪಲಲ್ಲಿ ಹರಕೆ ಇದ್ದಿದ್ದರಿಂದ ಅವರು ನಾನ್ ವೆಜ್ ಊಟ ಹಾಕಿಸಿ ನಮ್ಮನ್ನ ಇನ್ವೈಟ್ ಮಾಡಿದರು. ನಮಗೆ ಕಬ್ಬಾಳಮ್ಮ ಟೆಂಪಲ್ ಇಷ್ಟೊಂದು ಫೇಮಸ್ಸು, ಈ ದೇವರು, ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಹೋಗಿರಲಿಲ್ಲ ನಾವು ಯಾವತ್ತು. ಫಸ್ಟ್ ಟೈಮ್ ಹೋಗಿದ್ದು ನನ್ನ ಫ್ರೆಂಡ್ ರೇಖಾ ಅಂತ. ವಿ ವೆಂಟ್ ದೇರ್. ಆಮೇಲೆ ಆಗಿದ್ದ ಚೇಂಜಸ್ಸು ನಮಗೆ ಮತ್ತೆ ಅಲ್ಲಿ ಹೋಗ್ಬೇಕು ಅನ್ನಿಸ್ತಿದೆ, ಅಷ್ಟು ಇಷ್ಟ ಆಗಿದೆ. ಎಲ್ಲ ದೇವರು ಒಂದೇ, ಬಟ್ ಕಬ್ಬಾಳಮ್ಮ ಇಸ್ ವೆರಿ ನಿಯರ್ ಆ್ಯಂಡ್ ಕನೆಕ್ಟೆಡ್ ಅಂತ ಅಂದ್ಕೊಳ್ಳಿ. ನನಗೆ ಆ ಮಾತು ಹೇಳ್ಬೇಕು ಅನಿಸ್ತಿದೆ. ಸೊ ಬ್ಯಾಂಗ್ಳೂರ್ ಫುಲ್ಲು ಪಿಂಕ್ ಪಿಂಕ್ ಪಿಂಕ್. Leo, excuse me. Hi. Hello. ಇಡ್ಲಿ ತಿನ್ನಕ್ಕೆ ಬನ್ನಿ ಸರ್. ಇಲ್ಲಿ ಟಿಫನ್ ಮುಗಿಸ್ಕೊಂಡು ಹಂಗೆ ಹೊರಡ್ತೀವಿ. ಇಡ್ಲಿ ಏನಾದರೂ ತಿನ್ಸೋಣ ಅಂತ ಮಗುಗೆ ಒಂದು ಅಜ್ಜಿ ಬರ್ತಾ ಇದೆ ಪಾಪಿಡ್ಸಂಗೆ. ನೋಡಿದ್ರೆ ಲಕ್ ಅಂತಾರೆ. Good morning. Dear smile. Hi. Hi. Namaste. Namaste ಹೇಳು. Hi. ಕೊಡು. ನಮಸ್ತೆ ಹೇಳು. ಬನ್ನಿ. Leo, ಮಾತಾಡೋ. ಲಿಯೋ, ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ವಿ ಅವರು? ನೀನು ಮಾತಾಡು. ಭೂಮಿ ಬಣ್ಣದ ಶಿವನೇ ಸಾಕ್ಷಿ ಕಣೋ. ಸಾಕಮ್ಮ. ಏನ್ ಬಂಗಾರ? ಪೌಡ್ರ್ ಹಾಕ್ಬಿಟ್ನಾ ಕಾರ್ಗೆ? ಸಾರಿ ಲಿಯೋ.
ಇಟ್ಟಿದ್ರಲ್ಲ ಡ್ರೆಸ್ಸಿಂಗ್ ಟೇಬಲ್. ಹಾಂ, ಟಿಫನ್ ತಿನ್ನೋ ಕಡೆ ಏನಾದರೂ ಬಿಟ್ರಾ? ಬಿಚ್ಚಿಲ್ಲಲ್ಲ, ಪರವಾಗಿಲ್ಲ. ಅಮ್ಮ ಕೈಗೆ ವಾಚ್ ಹಾಕೋ ಬಂದಿದ್ರು, ಕಾಣಿಸ್ತಿಲ್ಲ. ಏನಾಯ್ತೋ ಗೊತ್ತಿಲ್ಲ. ಮನೇಲಿ ಇದೆಯಾ ಲಿಯೋ? ನಿನ್ ಕಾರ್ಗೆ ಪೌಡ್ರ್ ಹಾಕ್ದಾ? ರೆಡಿ ಆಯ್ತಾ ಕಾರು? ಆಯ್ತಾ? ಏನಮ್ಮ ಹಂಗೋಗುತ್ತಾ? Rather than such in a field, don't stop listening to the unlock your growth mindset. Yes, unlock isn't just passive listening, it's learning that sticks. Stream it and tell me your favorite quotes. ಕುರುಡು ಕಂಚನ ಕುಣಿಯುತ್ತಲಿತ್ತು ಕಾಲಿಗೆ ಕೊಡಲ್ಲ. ಊರೇ ಡ್ರೈವಿಂಗ್ ಮಾಡ್ಬೇಕಂತೆ. ಹಿಂದೆ ನಾನು ಪಾಪುನ ರೆಡಿ ಮಾಡಕ್ ನಾವು ದೇವಸ್ಥಾನಕ್ಕೆ ಬಂದ್ವಿ. ಕಬ್ಬಾಳಮ್ಮನ ಬಗ್ಗೆ ಹಾಡು ಸ್ಟಾಪ್ ಮಾಡಿ. ವರ್ಕಲ್ಲಿ ದಿನ ಏನೋ ಒಂದು ಪ್ರಾಫಿಟ್ ನೋಡಬೇಕು ಅಂದರೆ ನೆನೆಸ್ಕೊಂಡು ಡೇನ ಸ್ಟಾರ್ಟ್ ಮಾಡಿ, ಪಕ್ಕ ಒಳ್ಳೇದಾಗುತ್ತೆ. ಯು ಕ್ಯಾನ್ ಸಿ ದಿ ಚೇಂಜಸ್. ಫಸ್ಟ್ ಟ್ರಸ್ಟ್, ಆಮೇಲೆ ಏನು ಬೇಕೋ ಮಾಡಿ. ಊರವ್ರಿಗಿಂತ ನಾವು 100 ಕಿಲೋಮೀಟರ್ಸ್ ಇಂದ ಬರ್ತಾ ಇದ್ದೀವಿ ಈ ದೇವ್ರನ್ನ ನೋಡೋಕ್ಕೆ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಬೇಡ್ಕೊಂಡು ಬರ್ತೀವಿ ನಾವು. ಓಕೆ, ಬನ್ನಿ ನೋಡೋಣ. ಏನು ಸ್ವಲ್ಪ ಹೊತ್ತು, 5 minutes ಟು ರೀಚ್. 1 2 ಲಿಯೋ 1 2 3 ಹೇಳು. ಮೊಟ್ಟೆ 1 ಮೊಟ್ಟೆ 2 ಮೊಟ್ಟೆ. ಎಲ್ಲಿ ಲಿಯೋ ನೀನು ಎಲ್ಲಿ ಕೊಟ್ಟಿದ್ದು ಕೂದಲು? ಎಲ್ಲಿ ಕೊಟ್ಟೆ ಮಗನ? ತಿರುಪತಿ ಗೋವಿಂದನ್ ಕೊಟ್ಟ. ಓಂ ನಮಃ ಶಿವಾಯ. ಅದು ಓಂ ನಮಃ ಶಿವಾಯ. ಕುತ್ಕೋ, ತಾಚೆ ಮಾಡು. ಬೆಲ್ಟ್ ಹಾಕ್ಲಾ? ಫುಲ್ ಇವಾಗ ಪ್ಯಾಕ್ಡ್ ಆಗಿದ್ದಾನೆ. ಒಬ್ನೇ ಕೂತಿದ್ದಾನೆ ಹಿಂದೆ. ಎದ್ರುಕೊಳ್ದೆ ಒಂದ್ ಸ್ವಲ್ಪ. ತೋರಿಸ್ತೀನಿ ನೋಡಿ. ಅಮ್ಮ ಇಷ್ಟೊತ್ತು ಇವರೇ ನನ್ನ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು. ಥ್ಯಾಂಕ್ಸ್ ಅಮ್ಮ. ಲಿಯೋ ಅಲ್ಲಿ ನೋಡಿ ಇವನ್ನ ಆಟನ. ಹಿಂದೆ ಒಬ್ನೇ ಕೂತ್ಕೊಂಡು ಕಾರ್ ಓಡಿಸ್ತಿದ್ದಾನೆ. ಲಿಯೋ ಹಾಯ್ ಹೇಳು. ಬಿದೋಯ್ತು. ಒಂಚೂರು ಸೌಂಡ್ ಕೊಟ್ರೆ ಸಾಕು, ಗಾಡಿನೇ ಬೀಳಿಸ್ತಾನೆ. ಓಹ್, ಆರಿ ಬರುತ್ತಾ ನಿನ್ ಕಾರು ಚಿನ್ನಮ್ಮ? ಬಿದೋಯ್ತಾ ಕಾರು? ಅಚ್ಚುಚ್ಚು ಪಾಪ ಕಾರ್ ಮಗ್ನೆ. ಚೆನ್ನಾಗಿದ್ಯಾ? ಓಕೆ. ನನ್ನ ಮಗ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ತಗೋ ಮಗ್ನೆ, ಇಡ್ಲಿ ತಿನ್ನು ಮಗ್ನೆ. ಈ ಮಗುಗೆ ತಿನ್ಸೋದೇ ಒಂದು ದೊಡ್ಡ ಕೆಲಸ. ಯಾರಾದ್ರೂ ಫ್ರೀ ಇದ್ರೆ ಬಂದು ನನ್ಗೆ 1 hour ತಿನ್ಸ್ಕೊಟ್ಬಿಟ್ಟು ಹೋಗ್ರಿ ನನ್ನ ಮಗನಿಗೆ. ಯಾರಾದ್ರೂ ಬನ್ನಿ ನನಗೆ ಹೆಲ್ಪ್ ಮಾಡಿ ತಿನ್ಸ್ಕೊಟ್ಬಿಟ್ಟು ನನ್ನ ಮಗನಿಗೆ. ತಿನ್ಸೋದಕ್ಕೆ ನನಗೆ ಕಷ್ಟ. ಒಂದು ಇಡ್ಲಿ ತಿನ್ಸೋದಕ್ಕೆ 1 hour ಬೇಕು. ನೋಡಿ, ಯಾರು 1 year 2 years ಬೇಬಿ ಜೊತೆ ಇದ್ದೀರಾ ಅವ್ರಿಗೆಲ್ಲರಿಗೂ ಅರ್ಥ ಆಗುತ್ತೆ ನನ್ನ ಕಷ್ಟ ಏನಂತ. ಹಾಂ, ತಿನ್ನಿಸ್ತಾ ಇಲ್ಲ.
ವಾವ್, ನೋಡಿ ನೇಚರ್ ಜೊತೆಗೆ ಹಿಂಗ್ ಹೋಗ್ತಾನೆ ಇರ್ಬೇಕು ಅನ್ಸುತ್ತಪ್ಪ ನನಗೆ. ವಾವ್, ದ ಬ್ಯೂಟಿ ಆಫ್ ಇಂಡಿಯಾ, ಬ್ಯೂಟಿ ಆಫ್ ರಾಮನಗರ. ನೋಡಿ ಇಲ್ಲಿ ಹೆಂಗಿದೆ ಅಂತ. ನನಗೆ ಈ ಥರ ಅಗ್ರಿಕಲ್ಚರ್ ಫೀಲ್ಡಲ್ಲೆಲ್ಲ ಹೋಗೋದು, ಅಲ್ಲಿ ವರ್ಕ್ ಮಾಡೋದೆಲ್ಲ ತುಂಬ ಇಷ್ಟ. ನಾವು ರೈತರ ಕುಟುಂಬದವ್ರೆ. ನಮ್ಮಪ್ಪ ನಮ್ಮ ತಾತ ಮುತ್ತಾತ ಎಲ್ಲ ರೈತರೇ. ಚಂದ್ರಾಯಪಟ್ಟಣ ಇಲ್ಲಿ ಬ್ಯಾಂಗ್ಳೂರು. ಹಸ್ಬೆಂಡ್ ಅವ್ರ ಫ್ಯಾಮಿಲಿ ಫುಲ್ ಬ್ಯಾಂಗ್ಳೂರ. ಹೋಗಿ ನಾಟಿ ಮಾಡ್ತೀನಿ. ರಾಗಿ, ಟೊಮೆಟೊ ಸೀಡ್ಸು ಅದು ಇದು ತಗೊಂಡು ಹೋಗಿ ಹಾಕೊಂಡು ಕಲ್ಸ್ಕೊಂಡು ಬರೋಣ. ಶೋರ್ ಮಾಡಿ ಸಿಗೋದು 2 ದಿವಸ ಹಾಲಿಡೇ. 2 ದಿನ ಹಾಲಿಡೇ ಅಲ್ಲಿ ಟೊಮೆಟೊ ಎಲ್ಲಾನು ಬೆಳೆಸ್ಕೊಂಡ್ ಬರ್ತೀವಿ ನಾವು. ಮಾತಾಡೋದಕ್ಕಿಂತ ಲಿಯೋದು ಕಾರ್ಟೂನ್ ಸೌಂಡೇ ಜಾಸ್ತಿ ಕೇಳುತ್ತೆ. ಒಂದು ಬೈಟು 10 ಮಿನಿಟ್ಸ್. ಏನ್ ಮಾಡೋದು ಸ್ವಾಮಿ? ಮಾಡು. ಹೋಗಿ ತಗೊಂತಿದ್ವಿ. ಲಿಯೋ. ಆಮೇಲೆ ಇಲ್ಲಿ ನೋಡಿ, ಇಲ್ಲೆಲ್ಲ ಕೋಳಿ ಫಾರ್ಮ್ ಎಲ್ಲ ಮಾಡಿದ್ದಾರೆ. ಆದ್ರೆ ಅಕ್ಕಿ ಕಾಯಿಲೆ ಅದೇ ಕೋಳಿ ಕಾಯಿಲೆ ಬಂದ್ರೆ ಸುತ್ತೋಗ್ಬಿಡ್ತಾರೆ. ಅಗ್ರಿಕಲ್ಚರಲ್ ಮಾತ್ರ ಬೇಜಾನ್ ದುಡಿಬೋದು. ಸ್ವಲ್ಪ ತಲೆ ಓಡಿಸಿ ಮಾಡಬೇಕು, ಡಿಸಿಷನ್ ತಗೋಬೇಕು. ಆಮೇಲೆ ಊರಲ್ಲಿ ನಮ್ಮ ಮಾಮ, ನಮ್ಮ ಅಜ್ಜಿ ಅವರೆಲ್ಲರೂ ನಮ್ಮ ಹಾಸನದವರೇ ಎಲ್ಲ. ಒಂದು 4 ದನ ಇಸ್ಕೊಡ್ತೀನಿ, ಸಾಕ್ತಾರೆ. ಹಸು ಕರುನ ಸಾಕೊಂಡು ತೋಟಕ್ಕೆ ಹೋಗಿ ಎಮ್ಮೆ ಕಾಯಕ್ಕೆ ಹೋಗ್ತೀನಿ. ಎಮ್ಮೆ ಸಾಕ್ಬಿಟ್ಟು ಹಾಲು ಕರಿಯೋದು. ಹಾಲಲ್ಲಿ ಚೆನ್ನಾಗಿ ಪ್ರಾಫಿಟ್ ಮಾಡ್ಬೋದು. ಬಟ್ ಹೇಳಿದಷ್ಟು ಈಸಿ ಅಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಐ ನೋ ಹೇಗೆ ವರ್ಕ್ ಆಗುತ್ತೆ ಅಂತ. ನಮ್ಮಪ್ಪ ಎಲ್ಲ ಮಾಡಿ ಬಿಟ್ಟು ಇವಾಗ ಬಿಸ್ನೆಸ್ ಫೀಲ್ಡಿಗೆ ಬಂದುಬಿಟ್ಟಿದ್ದಾರೆ. ನೋಡೋಣ, ಒಂದು ವಯಸ್ಸಾದ್ಮೇಲೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹಳ್ಳಿ ಜೀವನ. ನನಗೂ ಇಷ್ಟ ಹಳ್ಳಿ ಜೀವನ. ನಾನು ನೋಡ್ರಿ ಉಗ್ದಿ ನನಗೆ ಕಷ್ಟಪಟ್ಟು ಬಾಯಲ್ಲಿ ಹಾಕ್ತೀನಿ. ಮುಗಿತಾನೆ ಗಲೀಜು ಮಾಡ್ದ ಸಾರೇ ಗಲೀಜು ಮಾಡ್ತಾನೆ. ಚಟ್ನಿ ಬೇಡ. ಆಲ್ಮೋಸ್ಟ್ ರೀಚ್ ಆದ್ವಿ. ಇದೆ ಟೆಂಪಲ್. ಕಬ್ಬಾಳಮ್ಮ ಸೂಪರ್ ಆಗಿದೆ. ಅಯ್ಯೋ ಅಮ್ಮ, ನೋಡಿ ಇವತ್ತು ರಶ್ ಇದೆ. ಹೆಂಗೆ ಹೋಗಿ ದೇವ್ರಿಗೆ ಗೊತ್ತು. ಕಬ್ಬಾಳಮ್ಮನೇ ನಮ್ಮನ್ನ ಬೇಗ ಕರ್ಸ್ಕೋಬೇಕು ಇವಾಗ ನೋಡೋಕ್ಕೆ. ಇದೀವಿ. ಆಯ್ತು, ಕಾರ್ ಪಾರ್ಕಿಂಗ್. ಅಮ್ಮ ರೆಡಿನಾ? ಬೆಟ್ಟ ನೋಡಿ, ಕಬ್ಬಾಳಮ್ಮ ಬೆಟ್ಟ. ರೀಚ್ಡ್ ಕಬ್ಬಾಳಮ್ಮ ಟೆಂಪಲ್. ಇಷ್ಟು ಜಾಗ ಇದೆ ನೋಡಿ. ಪಾರ್ಕಿಂಗು ಚೆನ್ನಾಗಿದೆ ಇಲ್ಲಿ ಆ್ಯಕ್ಚುಲಿ. ಹೇಳೋ, ಇದು ಮೈನ್. ನನಗೆ ಹೇಳೋದು ಚೆನ್ನಾಗಿರುತ್ತೆ, ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದನ್ನ ಹೇಳ್ರಿ, ಕೊಡ್ರಿ, ನಾನು ಎತ್ಕೊಬತ್ತೀನಿ ಪಾಪನ. ಮಾತಾಡ್ರಿ, ಕ್ಯಾಪ್ಚರ್ ಮಾಡ್ಲಾ? ಇದು ಅಪ್ಪ, ಇದು ಮಗ. ನಾನು ಯಾರು ಮಗನೇ? ಅಮ್ಮ. ಹಿಂದೆಗಡೆ ಬರ್ತಿರೋದು ಅವ್ವ. ಅವನೇ ಮಾತಾಡ್ತಾನೆ. ಹೋಗಲಿ, ತಾತ ಊರಲ್ಲಿದ್ದಾರೆ. ಇದು ಟೆಂಪಲ್ ಅಂತ ಹೇಳು ಮಗನೇ. ಇದು ದೇವಸ್ಥಾನ. ಕಬ್ಬಾಳಮ್ಮ. ಅಯ್ಯೋ, ಕಬ್ಬಾಳಮ್ಮ ದೇವಸ್ಥಾನ ಅಂತ. ಹೊರಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ.
ಕ್ಯೂ ಮಾತ್ರ ಸಖತ್ತಾಗಿದೆ, ತುಂಬ ಕ್ಯೂ ಇದೆ, ಸಂಡೇ ಬೇರೆ ಅಲ್ವಾ. ನೋಡೋಣ ಒಳಗಡೆ ಹೋಗಿ. ಹಾಯ್ ರೀ, ಇಲ್ಲಿ ಬ್ಯಾಗ್ ಹಾಕೊಂಡು ರೆಡಿ ಆಗಿದ್ದೀರಾ? ವೇಟ್ ಮಾಡ್ತಾ ಇದ್ದೀವಿ. ಪಾಪದ ಹಾಲ್ ಬಾಟ್ಲ್ ಎಲ್ಲ ಇದೆ ಅದ್ರಲ್ಲಿ. ಇಸ್ಕಾನ್ ಥರ ಕಾಣಿಸ್ತಿದೆ ಅಲ್ವಾ ರೀ? ಇಸ್ಕಾನ್ ಥರ. ಬಿಸಿಲು ತುಂಬ ಇದೆ, ಇವಾಗಲೇ ಸ್ವಲ್ಪ ಬಿಸಿಲು ನೋಡ್ತಾ ಇದ್ದೀನಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇವಾಗ ಒಳಗಡೆ ಎಲ್ಲ ದೇವ್ರನ್ನ ತೆಗಿತಾರೆ, ಬಟ್ ನನಗೆ ಎಲ್ಲಿನೂ ಗರ್ಭಗುಡಿ ಒಳಗಡೆ ದೇವ್ರನ್ನ ತೋರಿಸೋದಕ್ಕೆ ಇಷ್ಟ ಆಗಲ್ಲ, ಸೊ ನಾನು ವಿಡಿಯೋ ಮಾಡಲ್ಲ. ಆಫ್ಟರ್ ದಟ್ ವಿ ವೆಂಟ್ ಟು ಟೇಕ್ ಶಾರ್ಟ್ ಬ್ರೇಕ್. ಏನು ಬ್ರೇಕಪ್ಪ ಅಂದರೆ ತುಂಬ ಬಿಸಿಲಿದ್ದರಿಂದ ತುಂಬ ದಾಹ ಆಗ್ತಿತ್ತು, ಸೊ ಕಬ್ಬಿನಲ್ಲಿ ಕುಡಿಯೋಣ ಅಂತ ನಿಲ್ಸಿದ್ದೀವಿ ಕಾರು. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ತುಂಬ ಟಯರ್ಡ್ ಆಗಿಬಿಟ್ವಿ, ಬಿಸಿಲು ತುಂಬ ಇತ್ತು. ಸೊ ಮುಖ ನೋಡಿ ಹಿಂಗೆ ರೆಡ್ ಆಗಿದೆ. ನಾವಿಲ್ಲಿ ನಿಲ್ಸಿದ ಕಾರಣ ಕಬ್ ಜ್ಯೂಸ್ ಕುಡಿಯೋಕ್ಕೆ ಕ್ಯಾನ್ ಈ ಥರದ್ದೇ ಅಮ್ಮ ಇದ್ದಿದ್ದು. ಜ್ಯೂಸ್ ತರಕ್ಕೆ ಹೋಗಿದ್ದಾರೆ ನನ್ನ ಗಂಡ, ನನ್ನ ಪತಿದೇವರು. ಬನ್ನಿ ಸರ್. ಅಲ್ಲೂ ವಿಡಿಯೋ ಬಿಡ್ತಿಲ್ವಲ್ಲ ನೀನು ಅಂತ ಬೈತವ್ರೆ. ಬೈಸ್ಕೊಳ್ಳೋದೇ ಆಗೋಯ್ತು ನನ್ನ ಕೆಲಸ. ನನ್ನ ಮಗ ಆ ಬಿಸಿಲಿಗೂ ನಿದ್ದೆ ಚೆನ್ನಾಗಿ ಹೊಡಿತವನೆ. ಎ ಸಿ ಹಾಕಿದ್ದಕ್ಕೆ ಸೈಲೆಂಟಾಗಿ ಮಲಗಿಬಿಟ್ಟ. ಏನು ನೇಚರ, ನೇಚರ್ ಅಂತ ತುಂಬ ಚೆನ್ನಾಗಿದೆ ಇಲ್ಲಿ. ಮೈಕ್ ಯೂಸ್ ಮಾಡಬೇಕಮ್ಮ ನಾನು ಒಂದು ಮೈಕ್ ತೊಗೋಬೇಕು. ಶೆಕೆ ಆಗ್ತಾಯಿದೆ, ಸ್ವೆಟ್ಟಿಂಗ್ ಆಗ್ತಿದೆ. ಜ್ಯೂಸ್ಗೆ ವೆಯ್ಟ್ ಮಾಡ್ತಿದ್ದೀವಿ ಅಮ್ಮ ನಾನು. ಯಾವಾಗ ತರ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಹಿಂಗಾಗಿದೆ, ಮುಖ ಬಾಡೋಗಿದೆ. ಎಲ್ಲರೂ ನನಗೆ ಏನು ಹೇಳ್ತಿದ್ದಾರೆ ಅಂದರೆ ಕ್ಯಾಮ್ರಾ ತುಂಬ ಹತ್ರದಿಂದ ತೋರಿಸ್ತಿದ್ಯಾ ಅಂತ. ಸೊ ದೂರ ಇಟ್ಕೊಂಡು ಮಾಡ್ತಿದ್ದೀನಿ. ಒಂದು ಏನದು ಸೆಲ್ಫಿ ಸ್ಟಿಕ್ ಇದೆ ಮನೆಯಲ್ಲಿ, ಯೂಸ್ ಮಾಡಬೇಕು. ಹಿಂಗೆ ದೂರ ಇಟ್ಕೊಂಡೇ ಮಾಡ್ತೀನಪ್ಪ. ಇನ್ಮೇಲೆ ಎದ್ರಕೋಬೇಡಿ ಯಾರು. ನಾವು ರಿಟರ್ನ್ ಹೋಗ್ತೀವಿ ಬ್ಯಾಂಗ್ಳೂರ್ಗೆ. ದೃಷ್ಟಿದಾರ ಪತಿದೇವರು ಜ್ಯೂಸ್ ತೊಗೊಂಡ್ಬಂದರು. ತೆಗಿಯೋಕ್ಕಾಗಲ್ಲ ರೀ. ಪತಿದೇವ್ರೇ ನನಗೊಂದು ಗ್ಲಾಸ್ ಕೊಡಿ. ಥ್ಯಾಂಕ್ಸ್ ರೀ. ನಿಮ್ಮಂಥ ಗಂಡನ ಪಡೆಯೋಕ್ಕೆ 100 ಜನ್ಮದ ಪುಣ್ಯ ಮಾಡಿರ್ಬೇಕು. ಸೀರಿಯಸ್ ಆಗುನು ಸೋಂಬೇರಿತನ ಮಾಡ್ಕೊಂಡು ಆಹಾ, ಈ ಬಿಸಿಲಿಗೆ ಈ ಕಬ್ಬು ಜ್ಯೂಸ್ ಜೊತೆಗೆ ಸೂಪರ್. ಇನ್ನೊಂದು ಗ್ಲಾಸ್ ಕೊಡಲ್ವಾ? ಲೇಟ್ ಆಗುತ್ತಾ? ತುಂಬ ಸ್ವೀಟ್ ಆಗಿದೆ ಅದಕ್ಕೆ.
ಸೂಪರ್. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಐಕಿಯಾಗೆ. ಇದು ಇಷ್ಟು ಪಾರ್ಕಿಂಗ್ ಫುಲ್ ಆಗಿದೆ. ಏನ್ ಮಾಡೋದು, ಸಂಡೇ ಲೀವ್ ಅಲ್ವಾ, ಫ್ಯಾಮಿಲಿ ಬಟ್ ಸಿಕ್ಕಾಪಟ್ಟೆ ದೊಡ್ಡದಿದೆ ಪಾರ್ಕಿಂಗ್. ಓಟ್ ಕಲರ್ ನೋಡಿ, ಓಟ್ ಕಲರ್ ಬಗಾರಲ್ಲ ಐತೆ. ಅಯ್ಯೋ ಬ್ಲಾಕ್ ಕಲರ್ का ಬ್ಲಾಕ್ ಲಿಯೋ ಕಾರಲ್ಲಿ ಹೋಗ್ತಾ ಇದ್ದಾನೆ. ನಮ್ಮ ಲಿಯೋ ನೋಡ್ರಿ ಹೆಂಗ್ ಮಲ್ಕೊಂಡಿದ್ದಾನೆ. ಕಿಚನ್ ಸೆಟಪ್. ಐಕ್ಯದಲ್ಲಿ ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡ್ತಾ ಇದ್ದೀರಲ್ವ, ಎಲ್ಲ ಸಖತ್ತಾಗಿರುತ್ತೆ ಇಲ್ಲಿ. ಇವತ್ತು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ನಿಸ್ತು ನನಗೆ. ಸೊ ವಿಡಿಯೋನ ನಾನು ಸೆಲ್ಫ್ ವಿಡಿಯೋ ತೊಗೊಂಡಿರೋದು ನಾನು. ಕೂತ್ಕೊಂಡ್ಬಿಡಿ. ಇಲ್ಲಿದೆ ನೋಡಿ ಬ್ಲೂ ವೇಲ್, ಫುಲ್ ಲಿಯೋ ಐಟಮ್ಸ್. ಏನು ನಮ್ಮಮ್ಮಗೆ ಇದ್ರ ಡಿಫ್ರೆಂಟ್ ಗೊಂಬೆಗಳೆಲ್ಲ ಇಷ್ಟ ಆಗ್ಬಿಟ್ಟಿದೆ ಇಲ್ಲಿ. ಹೌ ಮಚ್ ಐ ಡೋಂಟ್ ನೋ ಅಮ್ಮ. ಇಟ್ ಮೇ ಬಿ 2000 ಇರ್ಬೋದು. ಮಲ್ಕೊಳ್ಳೋದಷ್ಟೇ, ಇದು ಕುತ್ಕೊಂಡು ಲಿಯೋ ತಪ್ಕೊಂಡು ಮಲ್ಕೊಬೇಕಷ್ಟೆ. ಎಲ್ಲೋ ಅದ ಲಿಯೋ ಅಮ್ಮ, ಇಲ್ಲಿ ನೋಡಿ. ಲಿಯೋ ಒಂದೆರಡು ಟಾಯ್ ತೊಗೊಂಡು ಹೊರಟ್ವಿ ನಾವು ಮನೆ ಕಡೆ. ನಾವು ಮನೆಗೆ ಇನ್ನೇನು ಶಾಪ್ ಮಾಡಲಿಲ್ಲ. ಇವತ್ತಿನ ಡೇ ಔಟ್ ಇಲ್ಲಿಗೆ ಮುಕ್ತಾಯ ಆಗಿದೆ. ಸೊ ಬನ್ನಿ ಮನೆಗೆ ಹೋಗೋಣ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮೀಟ್ ಆಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್ ಗೈಸ್, ಕೀಪ್ ಸಪೋರ್ಟಿಂಗ್. ಕನ್ನಡ ಯೂಟ್ಯೂಬರ್ಸ್ನ ಉಳಿಸಿ ಬೆಳೆಸಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್, ಬಾಯ್.